ಬನ್ನಂಜೆ ಗೋವಿಂದಾಚಾರ್ಯರ ಮಾತು ಗಂಗಾ ಪ್ರವಾಹದಂತೆ. ಅವರ ವ್ಯಕ್ತಿತ್ವ ಮತ್ತು ಚಿಂತನೆಗಳು ಕಥೆಯಾಗಿ ಉಳಿದು ಮುಂದಿನ ತಲೆಮಾರುಗಳಿಗೆ ದಾರಿದೀಪವಾಗಬೇಕು ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಹೊನ್ನಾವರ ತಾಲೂಕಿನ ಕೆಕ್ಕಾರಿನ ರಘುತ್ತಮ ಮಠದ ಶ್ರೀ ವಿದ್ಯಾರಣ್ಯ ಸಂಸ್ಕೃತ ಪಾಠಶಾಲಾ ಸಭಾಂಗಣದಲ್ಲಿ ಶ್ರೀ ರಾಮಚಂದ್ರಾಪುರ ಮಠ, ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಹಾಗೂ ಶ್ರೀಮಠದ ಹೊನ್ನಾವರ ಮತ್ತು ಕುಮಟಾ ಮಂಡಲಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬನ್ನಂಜೆ 90 ವಿಶ್ವನಮನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಬನ್ನಂಜೆಯವರ ಮಾತುಗಳಿಗೆ ಆಳ ಮತ್ತು ಅಗಲ ಎರಡೂ ಇದ್ದವು. ಮಕ್ಕಳಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಅವರು ವಿಚಾರ ಮಂಡಿಸುತ್ತಿದ್ದರು. ಗೋಕರ್ಣದಲ್ಲಿ ನಾವು ಬಾಲ್ಯದಲ್ಲಿದ್ದಾಗಲೇ ಅವರ ಪ್ರವಚನಗಳನ್ನು ಕೇಳುತ್ತಿದ್ದೆವು. ಅವರ ವಾಗ್ಮಿತೆ ದೇವಕೃಪೆಯಿಂದ ಲಭಿಸಿದ್ದು ಕೇವಲ ಮಾನವ ಪ್ರಯತ್ನದಿಂದ ಸಾಧ್ಯವಾಗುವಂಥದ್ದಲ್ಲ ಎಂದು ಬಣ್ಣಿಸಿದರು. ಸಂಸ್ಕೃತ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ ಮಾತನಾಡಿ, ಬನ್ನಂಜೆ ಗೋವಿಂದಾಚಾರ್ಯರ 90ನೇ ಜನ್ಮ ವರ್ಷದ ಅಂಗವಾಗಿ ರಾಜ್ಯ ಹಾಗೂ ವಿದೇಶಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಬನ್ನಂಜೆ ಅವರ ಜೀವನಾಧಾರಿತ ಬಯೋಪಿಕ್ ಸಿನಿಮಾ ಆಗಸ್ಟ್ 3ರಂದು ಬಿಡುಗಡೆಯಾಗಲಿದ್ದು, ಬಹುಶ್ರುತ ವಿದ್ವಾಂಸರೊಬ್ಬರ ಕುರಿತಾಗಿ ನಿರ್ಮಾಣಗೊಳ್ಳುತ್ತಿರುವ ಪ್ರಥಮ ಚಿತ್ರ ಇದಾಗಿದೆ ಎಂದು ತಿಳಿಸಿದರು. ವಿದ್ವಾನ್ ರಮೇಶ್ ವಾಸುದೇವ ಗಮಕಿ ಮಾತನಾಡಿ, ಕೇವಲ ಕಲಿಕೆಯಲ್ಲ, ವಿದ್ಯೆಗೆ ಶರಣಾಗಬೇಕು ಎಂಬ ಸಂದೇಶವನ್ನು ಬನ್ನಂಜೆಯವರ ನೀಡುತ್ತಿದ್ದರು. ಜ್ಞಾನವನ್ನು ಸಂಬಂಧಿಸಲು ಅಕ್ಷರ ಅರಿವು ಮಾತ್ರವಲ್ಲದೆ ವಿಷಯದ ಹೊಸ ತಿರುವು ತಿಳಿಯಬೇಕು. ಮಗುವಿನ ಕುತೂಹಲದಿಂದ ಜ್ಞಾನಾರ್ಜನೆ ಮಾಡಬೇಕು. ಭಾರತದಲ್ಲಿ ಜ್ಞಾನ ಮತ್ತು ಗಾನ ಒಟ್ಟಿಗೆ ಸಾಗಬೇಕು ಎಂಬುದು ಅವರ ಚಿಂತನೆಯಾಗಿತ್ತು ಎಂದು ಹೇಳಿದರು. ಸಾಹಿತಿ ಹಾಗೂ ವಿದ್ವಾಂಸ ಜಗದೀಶ್ ಶರ್ಮಾ ಸಂಪ ಮಾತನಾಡಿ, ಬನ್ನಂಜೆ ಅವರು ಬಹುಕೃತ ವಿದ್ವಾಂಸರು. ಅವರ ಪ್ರವಚನಗಳ ಧ್ವನಿ ಗ್ರಹಣವೇ ವಿಶೇಷ. ಒಂದೊಂದು ಪದಕ್ಕೂ 10 ಅರ್ಥ ವಿಸ್ತಾರ. ಅವರ ಶಕ್ತಿ ಹಾಗೂ ಅಧ್ಯಯನದ ಫಲ. ಅವರ ಸ್ಮರಣೀಯ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂದರು. ಶ್ರೀ ರಾಮಚಂದ್ರಾಪುರ ಮಠದ ಶಾಸನ ತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ ಹೆಗಡೆ ಹೆರವಟ್ಟ, ಬನ್ನಂಜೆ ಅವರು ಜವಾಬಜೀವಿಯಾಗಿದ್ದರು. ಅನಾರೋಗ್ಯ ಇದ್ದರೂ ಕೊಟ್ಟ ಮಾತಿಗೆ ಬದ್ಧರಾಗಿ ಕಾರ್ಯಕ್ರಮಗಳಿಗೆ ಆಗಮಿಸುತ್ತಿದ್ದರು ಎಂದು ಸ್ಮರಿಸಿದರು. ಶ್ರೀಮಠದ ಪ್ರಶಂಸನಾಧಿಕಾರಿ ಸಂತೋಷ್ ಹೆಗಡೆ ಮಾತನಾಡಿ, ಶ್ರೀಮಠದಲ್ಲಿ ಇಂತಹ ಕಾರ್ಯಕ್ರಮಗಳು ಆಯೋಜಿಸಿರುವುದು ಸಂತಸದ ಸಂಗತಿ ಎಂದರು. ಅಭಿಮಾನಿಗಳು ಮತ್ತು ವಿವಿಧ ಸಂಘಟನೆಗಳ ಇಂತಹ ಕಾರ್ಯಕ್ರಮಗಳ ಮೂಲಕ ಅವರನ್ನು ಸ್ಪಂದಿಸುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಹಿರಿಯ ಕಲಾವಿದ ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ ಹಾಗೂ ಉದ್ಯಮಿ ಸುಬ್ರಾಯ್ ಭಟ್ ಕೋಣಾರೆ ಉಪಸ್ಥಿತರಿದ್ದರು. ಕವಿತಾ ಉಡುಪ ಹಾಗೂ ಸುಮಾ ಶಾಸ್ತ್ರಿ ಅವರಿಂದ ಬನ್ನಂಜೆ ಹಾಡುಗಬ್ಬ ಕಾರ್ಯಕ್ರಮ ನಡೆಯಿತು. ಅಧ್ಯಾಪಕ ರಾಘವೇಂದ್ರ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದ ಅಂಗವಾಗಿ ವಿಶ್ವಶಾಂತಿ ಸರಣಿಯಲ್ಲಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ ವಿರಚಿತ ವಿಶ್ವಾಭಿಗಮನಂ ಯಕ್ಷ ನೃತ್ಯ ರೂಪಕ ಪ್ರದರ್ಶನಗೊಂಡಿತು. ಶಿರಸಿಯ ಯುವ ಕಲಾವಿದೆ ಕುಮಾರಿ ತುಳಸಿ ಹೆಗಡೆ ಅವರ ಪ್ರಸ್ತುತಿಯಲ್ಲಿ ಸೊಗಸಾಗಿ ಮೂಡಿಬಂತು. ಶ್ರೀಕೃಷ್ಣನ ವ್ಯಕ್ತಿತ್ವ, ರಾಧೆಯ ಒಡನಾಟ ಹಾಗೂ ಜೀವನ ಆದರ್ಶವಾಗಿ ಕಂಡುಬಂದಿತು. ರಾಧೆಯ ನಿರ್ಮಲ ಪ್ರೇಮ, ಭಕ್ತಿ, ಸೂಕ್ಷ್ಮ ಅಭಿನಯ, ಸುಂದರ ದಾಲಿತ್ಯಪೂರ್ಣ ಕುಣಿತಗಳು ಸೇರಿದ ಅಪಾರ ಆಸಕ್ತರನ್ನು ರಂಜಿಸಿತು. ಗೋಕುಲವಾಸಿಗಳ ಒಡನಾಟ ಹಾಗೂ ಜೀವನ ಆದರ್ಶವಾಗಿ ಕಂಡುಬಂದಿತು. ರೂಪಕದ ಹಿಮ್ಮೇಳದಲ್ಲಿ ಸುಶ್ರಾವ್ಯ ಕಂಠಶ್ರೀಯ ಭಾಗವತ, ಖ್ಯಾತ ಭಾಗವತ ಕೇಶವ ಹೆಗಡೆ ಕೊಳಗಿ, ರಸಭಾವ ಪ್ರಚೋದಕ ಪೂರ್ವದ ಪೆಟ್ಟುಗಳ ಪ್ರಸಿದ್ಧ ಬದ್ದಲೆ ವಾದಕ ಶಂಕರ ಭಾಗವತ, ಚಂದೆ ವಾದಕ ವಿಘ್ನೇಶ್ವರ ಗೌಡ ಹಾಗೂ ಪ್ರಸಾದನ ಕಲಾವಿದ ಗಣಪತಿ ಹೆಗಡೆ ಮೂರು ಸಹಕರಿಸಿದರು. ಕಾರ್ಯಕ್ರಮಕ್ಕೆ ಶ್ರೀಮಠದ ಹೊನ್ನಾವರ ಹಾಗೂ ಕುಮಟಾ ಮಂಡಲ ಶ್ರೀ ರಘುತ್ತಮ ಮಠ ಮಹಾಸಮಿತಿ ಹಾಗೂ ಕ್ರಿಯಾ ಸಮಿತಿ ರಚನೆ ನೀಡಿದ್ದವು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.